ಇಷ್ಟು ದಿನ ಬೆಂಗಳೂರು ತಂಪು ಕೂಲ್ ತರ ಇತ್ತು. ಆದರೆ ಈಗ ಸಿಲಿಕಾನ್ ಸಿಟಿ ವೆದರ್ ಸಡನ್ ಆಗಿ ಚೇಂಜ್ ಆಗಿಬಿಟ್ಟಿದೆ. ಸಖತ್ ಸೆಕೆಗೆ ಬೆಂಗಳೂರು ಮಂದಿ ತಂಡ ಹೊಡೆದಿದ್ದಾರೆ. ನೀರಲ್ಲಿರೋ ಮೀನಿನ ಹೆಜ್ಜೆಯನ್ನ ಕಂಡುಹಿಡಿಯಬಹುದು. ಆದ್ರೆ ನಮ್ಮ ಬೆಂಗಳೂರು ವೆದರ್ನ ದೇವರಾಣೆ ಊಹಿಸೋಕೆ ಸಾಧ್ಯ ಆಗಲ್ಲ. ಬೆಳಗ್ಗೆ ಮೋಡ ಮುಸುಕಿದ ವಾತಾವರಣ, ಮಧ್ಯಾಹ್ನ ಆದ್ರೆ ಸುಡು ಬಿಸಿಲು, ಸಂಜೆ ಮಳೆ, ರಾತ್ರಿ ಆದ್ರೆ ಚಳಿ. ಎಲ್ಲ ಒಂದೇ ಊರಲ್ಲಿ ಸಿಗೋದು ಬೆಂಗಳೂರಲ್ಲಿ ಮಾತ್ರ ಗುರು. ಕ್ಷಣಕ್ಕೂ ಬದಲಾಗುತ್ತಿದೆ ಹವಾಮಾನ. ವಿಪರೀತ ಶೆಕೆಗೆ ಸಿಲಿಕಾನ್ ಸಿಟಿ ಜನ ತಂಡ. ಅದೇನ್ ಶೆಕೆ ಗುರು, ಸಾಕಪ್ಪ ಸಾಕು. ಇದು ಇತ್ತೀಚೆಗೆ ಬೆಂಗಳೂರು ಜನರು ಹೇಳ್ತಿರೋ ಕಾಮನ್ ಡೈಲಾಗ್. ಅಷ್ಟಕ್ಕೂ ಇದಕ್ಕೆ ಕಾರಣ ಏನು ಅಂತ ಹೇಳ್ತೀವಿ ಕೇಳಿ. ಕ್ಷಣಕ್ಕೂ ಸಿಲಿಕಾನ್ ಸಿಟಿಯ ಹವಾಮಾನ ಬದಲಾಗುತ್ತಿದೆ. ಗರಿಷ್ಠ ತಾಪಮಾನದಿಂದ ಬೆಂಗಳೂರಲ್ಲಿ ವಿಪರೀತ ಶೆಕೆ ದಾಖಲಾಗಿದೆ. ಅತಿಯಾದ ಶೆಕೆ ತಾಪಮಾನದಿಂದ ಜನರು ಬೆವರು, ಸುಸ್ತು, ಆಯಾಸದಿಂದ ಬಳಲುತ್ತಿದ್ದಾರೆ. ಹಿರಿಯರು ಹಾಗೂ ಮಕ್ಕಳಲ್ಲಿ ಜ್ವರ, ಕೆಮ್ಮು, ಗಂಟಲು ನೋವು, ಶೀತ, ನೆಗಡಿ, ವಾಂತಿ ಪ್ರಕರಣಗಳು ಹೆಚ್ಚಾಗಿದೆ. ಬದಲಾದ ವಾತಾವರಣ ಹಿನ್ನೆಲೆ ಡೆಂಗ್ಯೂ, ಟೈಫಾಯ್ಡ್, ವೈರಲ್ ಜ್ವರ ಕೂಡ ಕಾಣಿಸಿಕೊಳ್ತಾ ಇದೆ. ಆತಂಕದಲ್ಲಿ ಆಸ್ಪತ್ರೆಗೆ ಓಡೋಡಿ ಬರ್ತಿದ್ದಾರೆ. ಹವಾಮಾನದಲ್ಲಿ ವ್ಯಾಪಕ ಬದಲಾವಣೆ ಕಂಡು ಬರ್ತಿರೋ ಕಾರಣ ಆರೋಗ್ಯದಲ್ಲಿ ಏರುಪೇರಾಗ್ತಿದೆ. ಜನರು ಆತಂಕ ಪಡೋ ಅವಶ್ಯಕತೆ ಇಲ್ಲ, ಟೆನ್ಷನ್ ಮಾಡಿಕೊಳ್ಳದಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ಯಾವುದಕ್ಕೂ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸುವುದು ಒಳ್ಳೆಯದು. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಸಿಎಂ ವಿರುದ್ಧ ಬಿಜೆಪಿ ಮೂಢ ಅಸ್ತ್ರವನ್ನ ಪ್ರಯೋಗಿಸಿದ್ರೆ, ಇತ್ತ ಕಡಲ ತಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಶಾಸಕ ಹರೀಶ್ ಪೂಂಜಾರನ್ನ ಭ್ರಷ್ಟಾಚಾರದ ಅಸ್ತ್ರದಿಂದ ಕಟ್ಟಿ ಹಾಕಲು ಈಗ ಕಾಂಗ್ರೆಸ್ ಮುಂದಾಗಿದೆ. ಶಾಸಕ ಪೂಂಜಾ ವಿರುದ್ಧ ಭ್ರಷ್ಟಾಚಾರ ಆರೋಪ. ಭ್ರಷ್ಟಾಚಾರ ಮಾಡಿಲ್ಲವೆಂದು ಶಾಸಕರ ಪ್ರಮಾಣ. ಒಂದಿಲ್ಲೊಂದು ವಿಚಾರಕ್ಕೆ ಸದಾ ಸುದ್ದಿಯಲ್ಲಿರುವ ಶಾಸಕ ಪೂಂಜಾರನ್ನ ಕಟ್ಟಿ ಹಾಕಲು ಕಾಂಗ್ರೆಸ್ ರಣತಂತ್ರ ಹಿಡಿದಿದೆ. ಬೆಳ್ತಂಗಡಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ರಾಜಕೀಯ ಕೆಸರೆರ ಚಟ ಜೋರಾಗಿದೆ. ಹರೀಶ್ ಪೂಂಜಾ ವಿರುದ್ಧ ಕಾಂಗ್ರೆಸ್ ಕರಪ್ಷನ್ ಬಾಂಬ್ ಸಿಡಿಸಿದೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಕಾಂಗ್ರೆಸ್ ಮುಖಂಡ ರಕ್ಷಿತ್ ಶಿವರಾಮ್ ಹರೀಶ್ ಪೂಂಜಾ ವಿರುದ್ಧ ಆರೋಪ ಮಾಡಿದ್ರು. ಇನ್ನು ಕಾಂಗ್ರೆಸ್ ಆರೋಪಕ್ಕೆ ಪೂಂಜಾ ಕೆರಳಿ ಕೆಂಡವಾಗಿದ್ದಾರೆ. ಭ್ರಷ್ಟಾಚಾರ ಮಾಡೇ ಇಲ್ಲ ಅಂತ ಬೆಳ್ತಂಗಡಿ ಮಾರಿಗುಡಿ ಎದುರು ಪ್ರಮಾಣ ಮಾಡಿದ್ರು. ಈ ದೇವರ ಮುಂದೆ ಮತ್ತೊಮ್ಮೆ ನಾನು ಶ್ರದ್ಧಾಪೂರ್ವಕವಾಗಿ ಪ್ರಮಾಣವನ್ನು ಮಾಡ್ತಾ ಇದ್ದೇನೆ. ಬೆಳ್ತಂಗಡಿ ತಾಲೂಕಿನ ಐಬಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ದೇನೆ ಎನ್ನುವಂತ ಆರೋಪವನ್ನು ರಕ್ಷೀಶ್ವರಂ ಅವರು ಮಾಡಿದ್ದಾರೆ. ಆ ಕಾಮಗಾರಿಯಲ್ಲಿ ₹1 ಭ್ರಷ್ಟಾಚಾರವನ್ನು ನಾನು ಮಾಡಲಿಲ್ಲ ಎನ್ನುವಂಥದ್ದನ್ನು ತಾಯಿಯ ಮುಂದೆ ಪ್ರಮಾಣ ಮಾಡ್ತೇನೆ. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ ಕಾನೂನು ಸಮರಕ್ಕೆ ಮುಂದಾಗಿದೆ. ದೇವರ ಮುಂದೆ ನಮಗೆ ನ್ಯಾಯ ಕೊಡಿ ಎಂದು ಹೇಳಿದರೆ ನ್ಯಾಯಾಲಯಕ್ಕೆ ಏನು ಕೆಲಸವಿರುತ್ತದೆ? ಯಾವ ವಿಚಾರಕ್ಕೆ ದೇವರ ಮುಂದೆ ಹೋಗಬೇಕೆನ್ನುವ ಸ್ಪಷ್ಟತೆ ನಮಗಿದೆ ಅಂತ ಕಾಂಗ್ರೆಸ್ ಮುಖಂಡ ರಕ್ಷಿತ್ ಶಿವರಾಮ್ ಪೂಂಜಾಗೆ ತಿರುಗೇಟು ಕೊಟ್ಟಿದ್ದಾರೆ. ನಾನು ಎತ್ತಿದ ಪ್ರಶ್ನೆ ಎಲ್ಲ RTI ದಾಖಲೆಗಳನ್ನ ಇಟ್ಕೊಂಡು ನಾನು ಟೆಕ್ನಿಕಲ್ ವಿಚಾರದ ಮೇಲೆ ಪ್ರಶ್ನೆಯನ್ನ ಇಟ್ಟಿದ್ದೆ. ಯಾವ ರೀತಿ ಭ್ರಷ್ಟಾಚಾರ ನಡೆದಿದೆ, ಐಬಿಯಲ್ಲಿ 3 ಕೋಟಿ ಭ್ರಷ್ಟಾಚಾರ, ಹೈವೇಯಲ್ಲಿ 5 ಕೋಟಿ ಭ್ರಷ್ಟಾಚಾರ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನ ಹಿಡಿದು ಅಧಿಕಾರಿಗಳ ಮೇಲೆ, ಜನಪ್ರತಿನಿಧಿ ಮೇಲೆ, ಎಲ್ಲರ ಮೇಲೆ ನಾನು ಆರೋಪವನ್ನ ಮಾಡಿದ್ದೇನೆ. ಆ ಆರೋಪ ಸಾಬೀತು ಮಾಡಲಿಕ್ಕೆ ನಾನು ಲೋಕಾಯುಕ್ತದಲ್ಲಿ ಕೂಡ ದೂರು ಕೊಟ್ಟಿದ್ದೇನೆ, ನ್ಯಾಯಾಲಯದ ಮೊರೆಯನ್ನು ಹೋಗಿದ್ದೇನೆ. ಸಂವಿಧಾನದ ಅಡಿಯಲ್ಲಿ ಏನಿದೆ ಅದನ್ನ ಮಾಡ್ತೇನೆ. ದೇವರನ್ನ ಎಲ್ಲದಕ್ಕೂ ತಂದು ದೇವರನ್ನ ಮುಂದೆ ನಿಲ್ಲಿಸುವಂತ ಕೆಲಸ ನಾವು ಮಾಡ್ತೇವೆ. ನಮಗೂ ಕೂಡ ಅತ್ಯಂತ ನಂಬಿಕೆ ಇದೆ. ಆದ್ರೆ ದೇವರ ಮುಂದೆ ಬಂದು ನನಗೆ ನ್ಯಾಯ ಕೊಡಿ ಅಂತ ಹೇಳಿದ್ರೆ ನ್ಯಾಯಾಲಯಗಳಲ್ಲಿ ನಾವಿನ್ನ ಏನ್ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟ. ರಾಜ್ಯ ರಾಜಕಾರಣದಲ್ಲಿ ಹವಾ ಸೃಷ್ಟಿಸಿರುವ ಪೂಂಜಾ ಹಣಿಯಲು ಕಾಂಗ್ರೆಸ್ ಮುಂದಾಗಿದೆ. ಹರೀಶ್ ಪೂಂಜಾ ವಿರುದ್ಧದ ಭ್ರಷ್ಟಾಚಾರ ಆರೋಪ ಸಾಬೀತು ಆಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಹಣವನ್ನು ನಾನು ಪಡೆದಿದ್ದೇನೆ ಎನ್ನುವಂತ ಆರೋಪವನ್ನು ಮಾಡಿದ್ದಾರೆ. ಅದನ್ನು ಇವತ್ತು ಸ್ಪಷ್ಟೀಕರಣದ ಮೂಲಕ ನಾನು ಪ್ರಮಾಣವನ್ನು ಮಾಡ್ತೇನೆ. ಈ ತಾಲೂಕಿನ ಯಾವುದೇ ಮರಳು ಗಾರಿಕೆ ಮಾಡುವವರಲ್ಲಿ ₹1 ಭ್ರಷ್ಟಾಚಾರ ಮಾಡಿಲ್ಲ ಎನ್ನುವಂತ ಪ್ರಮಾಣವನ್ನು ಮಾಡ್ತೇನೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಬುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಶಿವಮೊಗ್ಗ ಸಿಟಿಯಲ್ಲಿ ಜಾಲಿ ರೈಡ್ ಹೋಗೋ ಮುನ್ನ ಎಚ್ಚರವಾಗಿರಬೇಕು. ಒಂದ್ ವೇಳೆ ಈ ಐ ಡೋಂಟ್ ಕೇರ್ ಅಂತ ಏನಾದ್ರೂ ಸ್ಪೀಡ್ ಲಿಮಿಟ್ ಕ್ರಾಸ್ ಮಾಡಿ ಯಥಾವತ್ ಗಾಡಿ ಓಡಿಸಿದ್ರೆ ಪೊಲೀಸರ ಅತಿಥಿ ಆಗ್ತೀರಾ, ಹುಷಾರ್.
ಇನ್ನು ಈ ಟ್ಯಾಂಕರ್ ಫುಲ್ ಇದೆ ಅಂತ ಈ ಎಕ್ಸಲೇಟರ್ ರೈಸ್ ಮಾಡಿದ್ರೆ ಕಾಕಿ ಬಿಟ್ರು ಕ್ಯಾಮ್ರಾ ಮಾತ್ರ ಬಿಡಲ್ಲ. ಬಿ ಕೇರ್ಫುಲ್. ಇತ್ತೀಚಿನ ದಿನಗಳಲ್ಲಿ ಅಪಘಾತ ಪ್ರಕರಣಗಳು ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಪೊಲೀಸರು ಒಂದು ಹೊಸ ಪ್ರಯೋಗವನ್ನು ಕಂಡುಹಿಡಿದಿರುವಂಥದ್ದು. ವಾಹನ ಸವಾರರು ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯದ್ವಾ ಗಾಡಿ ಓಡಿಸುವ ಮುನ್ನ ಹುಷಾರ್, ಹೈ ಸ್ಪೀಡ್ಗೆ ಬ್ರೇಕ್ ಹಾಕದಿದ್ರೆ FIR ಫಿಕ್ಸ್. ವಾಹನ ಸವಾರರ ವೇಗಕ್ಕೆ ಕಡಿವಾಣ ಹಾಕಲು ಶಿವಮೊಗ್ಗ ಪೊಲೀಸರು ಮುಂದಾಗಿದ್ದಾರೆ. ಹೈ ಸ್ಪೀಡ್ಗೆ ಬ್ರೇಕ್ ಹಾಕದಿದ್ರೆ FIR ಅಸ್ತ್ರ ಪ್ರಯೋಗಕ್ಕೆ ನಿರ್ಧರಿಸಿದ್ದಾರೆ. ಇನ್ನು ಕೆಲವೆಡೆ ಲಿಮಿಟ್ ಕ್ರಾಸ್ ಮಾಡಿ ಅತಿ ವೇಗವಾಗಿ ಗಾಡಿ ಓಡಿಸ್ತಿರೋರನ್ನ ಪತ್ತೆ ಮಾಡಿ ಈಗಾಗಲೇ ಯದ್ವಾ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದ ವಾಹನ ಸವಾರರ ವಿರುದ್ಧ ಸ್ಪೆಷಲ್ ಡ್ರೈವ್ ನಡೆಸಿ ಕೇಸನ್ನ ದಾಖಲಿಸಿದ್ದಾರೆ. ಈಗ ಆಗಸ್ಟ್ 1ರಿಂದ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಸ್ಪೀಡ್ ವೈಲೇಷನ್ದು ಮುಂಚೆ ಬರೀ ಫೈನಿಂಗ್ ಮಾತ್ರ ಮಾಡ್ತಾ ಇದ್ವಿ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 2 ರೀತಿ ವ್ಯವಸ್ಥೆ ಇದೆ. ಒಂದು ಶಿವಮೊಗ್ಗ ಸಿಟಿ ಕಂಪ್ಲೀಟಾಗಿ ಈ ಸ್ಪೀಡ್ ಡಿಟೆಕ್ಷನ್ ಕ್ಯಾಮ್ರಾಸ್ ಇದೆ, ನಂಬರ್ ಪ್ಲೇಟ್ ಡಿಟೆಕ್ಷನ್ ಪ್ಲಸ್ ಸ್ಪೀಡ್ ಡಿಟೆಕ್ಷನ್ ಕ್ಯಾಮ್ರಾಸ್ ಇದೆ. ಸೊ ಅದನ್ನು ಕೂಡ ನಾವು ಬಳಸ್ಕೊಂಡು ಫೈನ್ಸ್ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಈ ಸ್ಪೀಡ್ ಡಿಟೆಕ್ಷನ್ ಮಾಡ್ತಕ್ಕಂಥ ಪ್ರತ್ಯೇಕವಾದಂಥ ಮೆಷಿನ್ಸ್ ಕೂಡ ನಮ್ಮಲ್ಲಿ ಇದೆ, ಈಗ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಸಲ್ಲಿ ಇದೆ. ಶಿವಮೊಗ್ಗದಲ್ಲಿ ITMS ಅಂದ್ರೆ ಇಂಟಿಗ್ರೇಟೆಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮೂಲಕ ಕಠಿಣ ನಿಯಮವನ್ನ ಜಾರಿಗೊಳಿಸಲಾಗಿದೆ. ಶಿವಮೊಗ್ಗದ 13 ಸರ್ಕಲ್ನಲ್ಲಿ 100ಕ್ಕೂ ಹೆಚ್ಚು ಅತ್ಯಾಧುನಿಕ ಕ್ಯಾಮೆರಾಗಳನ್ನ ಅಳವಡಿಸಿರುವುದು ಇಲಾಖೆಗೆ ವರವಾಗಿದೆ. ಸಿಗ್ನಲ್ ಜಂಪ್ ಅನ್ನ ಗಮನಿಸಲು 72 ಕ್ಯಾಮೆರಾಗಳಿದ್ರೆ 30 ಕ್ಯಾಮೆರಾಗಳು ಅತಿ ವೇಗವಾಗಿ ಸಂಚರಿಸುವ ವಾಹನಗಳನ್ನ ಪತ್ತೆ ಮಾಡ್ತಾ ಇವೆ. ಜೊತೆಗೆ 360 ಡಿಗ್ರಿ ಸುತ್ತಲಿನ ದೃಶ್ಯವನ್ನ ಸೆರೆ ಹಿಡಿಯುವಂತಹ ಸ್ಮಾರ್ಟ್ ಫೋನ್ ಕೂಡ ಇಲ್ಲಿರೋದು ವಿಶೇಷ. ಈ ಕ್ಯಾಮೆರಾ ನಿಗದಿಪಡಿಸಿದ ವೇಗ ಮಿತಿ ಮೀರಿದ್ರೆ ಸ್ಪೀಡ್ ಡಿಟೆಕ್ಟರ್ ಮೂಲಕ ಪತ್ತೆ ಹಚ್ಚಿ ವಾಹನ ಮಾಲೀಕರ ನಂಬರ್ಗೆ ಮೆಸೇಜ್ ಕೂಡ ಹೋಗುತ್ತೆ. ಒಟ್ಟಾರೆ ಶಿವಮೊಗ್ಗದಲ್ಲಿ ಇನ್ಮುಂದೆ ಎಸ್ಕಲೇಟರ್ ರೈಸ್ ಮಾಡೋ ಮುನ್ನ ಎಚ್ಚರ. ಒಟ್ಟಾರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅಪಘಾತ ಪ್ರಕರಣಗಳು ಸಂಭವಿಸುತ್ತಿದೆ. ಹಾಗಾಗಿ ಅದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಪೊಲೀಸರು ಈ ಮುಂಜಾಗೃತ ಕ್ರಮವನ್ನು ಮತ್ತು ಉತ್ತಮ ಕ್ರಮವನ್ನು ಕೈಗೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಹಾಗೂ ಕೇಂದ್ರದ ವಿರುದ್ಧ ಈಗ ಕಾಂಗ್ರೆಸ್ ಬೆಂಕಿ ಚೆಂಡನ್ನು ಉಗುಳ್ತಾ ಇದ್ದಾರೆ. ಈ ಮಧ್ಯೆ ಸಿಎಂ ಮುಂದಿನ ನಡೆ ಬಹಳ ಕುತೂಹಲವನ್ನ ಹೆಚ್ಚಿಸಿದೆ. ಟಗರಿಗೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಡಿಚ್ಚಿ. ಮುಂದಿನ ಹೋರಾಟದ ಕುರಿತು ಸಿಎಂ ಚರ್ಚೆ. ಸಿದ್ದರಾಮಯ್ಯ ಸಿಎಂ ಕುರ್ಚಿ ಸೇಫ್ ಆಯಿತು. ಮೂಡಾ ಕೇಸ್ ಬಗ್ಗೆ ಏನೂ ಅಪ್ಡೇಟ್ ಇಲ್ಲ ಎನ್ನುವಷ್ಟರಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಬಾಂಬ್ ಸಿಡಿಸಿದ್ರು. ಇದಾದ ಬೆನ್ನಲ್ಲೇ ಮುಂದಿನ ಹೋರಾಟದ ಬಗ್ಗೆ